ಮಾರ್ಚ್ ತಿಂಗಳಿನಲ್ಲಿ ಸೇಲ್ ಆಗಿರೋ ಟಾಪ್ 25 ಕಾರ್ಸ್ ಗಳ ಲಿಸ್ಟ್ ತಂದಿದ್ದೀನಿ. ಬನ್ನಿ ಯಾವ ಕಾರ್ ಎಷ್ಟು ಸೇಲ್ ಆಗಿದೆ ಅಂತ ನೋಡೋಣ. 25th ಪೊಸಿಷನ್ ನಲ್ಲಿ ಟಾಟಾ ಟಿಯಾಗೋ ಇದೆ. ಟಾಟಾ ಟಿಯಾಗೋ ಇದು 7119 ಯೂನಿಟ್ ಸೇಲ್ ಆಗಿದೆ. ಬಜೆಟ್ ಹ್ಯಾಚ್ ಬ್ಯಾಕ್ ಇಷ್ಟಪಡೋರಿಗೆ ಇದು ಈಗಲೂ ಕೂಡ ಫೇವರೇಟ್ ಕಾರ್. 24th ಪೊಸಿಷನ್ ನಲ್ಲಿ ಟಾಟಾ ಸಿಯಾರಾ. ಟಾಟಾ ಸಿಯಾರಾ ಬರೋಬ್ಬರಿ 9003 ಯೂನಿಟ್ ಸೇಲ್ ಮಾಡಿ ಎಲ್ರಿಗೂ ಶಾಕ್ ಕೊಟ್ಟಿದೆ. ಇದು ನಿಜಕ್ಕೂ ಮ್ಯಾಸಿವ್ ಸೆಲ್ಲಿಂಗ್. ಇನ್ನೊಂದು ವರ್ಷದಲ್ಲಿ ಇದು ಟಾಪ್ 10 ಗೆ ಬರೋದಂತೂ ಗ್ಯಾರಂಟಿ. 23rd ಪೊಸಿಷನ್ ನಲ್ಲಿ ಮಹೀಂದ್ರಾ XUV 3XO. ಮಹೀಂದ್ರದ ಈ ಸಣ್ಣ SUV 9199 ಯೂನಿಟ್ ಸೇಲ್ ಆಗಿದೆ. ಫೇಸ್ ಲಿಫ್ಟ್ ಬಂದ್ಮೇಲೆ ಇದರ ಹವಾ ಇನ್ನೂ ಜೋರಾಗಿದೆ. 22nd ಪೊಸಿಷನ್ ನಲ್ಲಿ ಮಹೀಂದ್ರಾ XUV 7XO. ಪ್ರೀಮಿಯಂ XUV ಸೆಗ್ಮೆಂಟ್ ನಲ್ಲಿ ಇದರ 9210 ಯೂನಿಟ್ ಸೇಲ್ ಆಗಿದೆ. ಇದರ ವೇಟಿಂಗ್ ಪೀರಿಯಡ್ ಸ್ವಲ್ಪ ಕಡಿಮೆ ಮಾಡಿದ್ರೆ ಸೇಲ್ಸ್ ಇನ್ನೂ ಕೂಡ ಹೆಚ್ಚಾಗುತ್ತೆ. 21st ಪೊಸಿಷನ್ ನಲ್ಲಿ ಮಹೀಂದ್ರಾ ಬೊಲ್ಯಾರೋ. ನಮ್ಮ ಎವರ್ಗ್ರೀನ್ ಬೊಲ್ಯಾರೋ 9788 ಯೂನಿಟ್ಸ್ ಸೇಲ್ ಮಾಡಿದೆ. ಇದರ ನೆಕ್ಸ್ಟ್ ಜನರೇಷನ್ ತರೋಕೆ ಕಂಪನಿಯೇ ಹೆದರುತ್ತೆ ಅಂದ್ರೆ ಇದರ ಕ್ರೇಜ್ ಎಷ್ಟಿರಬೇಡ. 20th ಪೊಸಿಷನ್ ನಲ್ಲಿ ಟೊಯೋಟಾ ಇನೋವಾ. ಇನೋವಾ ಹೈಕ್ರಾಸ್ ಮತ್ತು ಕ್ರಿಸ್ಟಾ ಸೇರಿ 10156 ಯೂನಿಟ್ ಸೇಲ್ ಆಗಿದೆ. ಟೊಯೋಟಾ ನಂಬಿಕೆಗೆ ಇನ್ನೊಂದು ಹೆಸರು. 19th ಪೊಸಿಷನ್ ನಲ್ಲಿ ಟೊಯೋಟಾ ಹೈರೈಡರ್. ಅಚ್ಚರಿಯ ವಿಷಯ ಅಂದ್ರೆ ಹೈರೈಡರ್ 10206 ಯೂನಿಟ್ ಸೇಲ್ ಆಗಿದೆ. ಮಾರುತಿಯದ್ದೇ ಕಾರ್ ಆದ್ರೂ ಹೈರೈಡರ್ ಮಾತ್ರ ರಾಕೆಟ್ ತರ ಸೇಲ್ ಆಗ್ತಿದೆ. ಇದಕ್ಕೆ ಟೊಯೋಟಾ ಬ್ರ್ಯಾಂಡ್ ವ್ಯಾಲ್ಯೂ ಅಂದ್ರೆ ತಪ್ಪಾಗಲ್ಲ. 18th ಪೊಸಿಷನ್ ನಲ್ಲಿ ಮಹೀಂದ್ರಾ ಥಾರ್. ಮಹೀಂದ್ರಾ ಥಾರ್ ಸುಮಾರು 10872 ಯೂನಿಟ್ ಸೇಲ್ ಆಗಿದೆ. ಇದನ್ನ ತಗೊಂಡಿರೋ 11,000 ಜನರಲ್ಲಿ ಎಷ್ಟು ಜನ ಆಫ್ ರೋಡಿಂಗ್ ಮಾಡ್ತಾರೆ ಅಂತ ನನ್ಗಂತೂ ಗೊತ್ತಿಲ್ಲ. ಬಹುಶಃ 500 ಜನ ಕೂಡ ಇರಲ್ಲ. ಆದ್ರೆ ಎಲ್ರಿಗೂ ಥಾರ್ನ ಲುಕ್ ಇಷ್ಟ. ಹಾಗಾಗಿ ಥಾರ್ 10872 ಯೂನಿಟ್ ಸೇಲ್ ಆಗಿದೆ. 17th ಪೊಸಿಷನ್ ನಲ್ಲಿ ಕಿಯಾ ಸೆಲ್ಟಾಸ್. ಸೆಲ್ಟಾಸ್ 11041 ಯೂನಿಟ್ ಸೇಲ್ ಆಗಿದೆ. ಭಾರತ್ ಎನ್ಕ್ಯಾಪ್ ನಲ್ಲಿ 5 ಸ್ಟಾರ್ ರೇಟಿಂಗ್ ಬಂದ್ಮೇಲೆ ಜನರ ನಂಬಿಕೆ ಇನ್ನೂ ಜಾಸ್ತಿ ಆಗಿದೆ. 16th ಪೊಸಿಷನ್ ನಲ್ಲಿ ಮಾರುತಿ ಇನ್ವಿಕ್ಟೋ. ಇದರ 11062 ಯೂನಿಟ್ ಸೇಲ್ ಆಗಿರೋದು ನಿಜಕ್ಕೂ ಅದ್ಭುತ. ಇದು ಹೈರೈಡರ್ ಮತ್ತು ಗ್ರ್ಯಾಂಡ್ ವಿಟಾರಾಗಿಂತ ಒಳ್ಳೆ ಪ್ಯಾಕೇಜ್ ಅಂತ ಜನರಿಗೆ ಈಗ ಅರ್ಥ ಆಗ್ತಿದೆ ಅನ್ಸುತ್ತೆ. 15th ಪೊಸಿಷನ್ ನಲ್ಲಿ ಹ್ಯುಂಡೈ ವೆನ್ಯೂ. ಹ್ಯುಂಡೈ ವೆನ್ಯೂ 11147 ಯೂನಿಟ್ ಸೇಲ್ ಆಗಿದೆ. ಇದರ ಹೊಸ ಡಿಸೈನ್ ಹಳೆ ಮಾಡೆಲ್ ಗಿಂತ ಇನ್ನೂ ಹೆಚ್ಚು ಅಗ್ರೆಸಿವ್ ಆಗಿ ಕಾಣುತ್ತೆ. 14th ಪೊಸಿಷನ್ ನಲ್ಲಿ ಮಾರುತಿ ಇಕೋ. ಮಾರುತಿ ಇಕೋ 11333 ಯೂನಿಟ್ ಸೇಲ್ ಆಗಿದೆ. ಇದನ್ನ ಯಾರು ಪಿಕ್ನಿಕ್ ಹೋಗೋಕೆ ತಗೊಳ್ಳಲ್ಲ, ಕೇವಲ ಬಿಸ್ನೆಸ್ ಮತ್ತು ಸಾಮಾನು ಸಾಗಿಸೋಕೆ ಬಳಸ್ತಾರೆ ಅಲ್ವಾ. 13th ಪೊಸಿಷನ್ ನಲ್ಲಿ ಮಾರುತಿ ಆಲ್ಟೋ. ಆಲ್ಟೋ 11525 ಯೂನಿಟ್ ಸೇಲ್ ಆಗಿದೆ. 12th ಪೊಸಿಷನ್ ನಲ್ಲಿ ಕಿಯಾ ಸೋನೆಟ್. ಸೋನೆಟ್ 12012 ಯೂನಿಟ್ ಸೇಲ್ ಆಗಿದೆ. 11th ಪೊಸಿಷನ್ ನಲ್ಲಿ ಮಾರುತಿ ಸ್ವಿಫ್ಟ್. ಮಾರುತಿ ಸ್ವಿಫ್ಟ್ 14545 ಯೂನಿಟ್ ಸೇಲ್ ಆಗಿದೆ. ಇಷ್ಟು ಚೆನ್ನಾಗಿರೋ ಕಾರ್ ಮಾಡಿರೋ ಮಾರುತಿಯೇ ಈ ಎಸ್ಪ್ರೆಸ್ಸೋ ತರದ ಕಾರ್ಗಳನ್ನು ಹೇಗೆ ಡಿಸೈನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. 10th ಪೊಸಿಷನ್ ನಲ್ಲಿ ಮಹೀಂದ್ರಾ ಸ್ಕಾರ್ಪಿಯೋ. ಸ್ಕಾರ್ಪಿಯೋ 14578 ಯೂನಿಟ್ ಸೇಲ್ ಆಗಿದೆ. ಹಿಂದೆಯಿಂದ ನೋಡಿದ್ರೆ ದೊಡ್ಡ ವ್ಯಾಗ್ನರ್ ತರ ಕಾಣುತ್ತೆ ಅಲ್ವಾ, ಆದ್ರೆ ಸ್ಕಾರ್ಪಿಯೋ ಅನ್ನೋ ಹೆಸರಿಗೆ ಒಂದು ತೂಕ ಇನ್ನೂ ಕೂಡ ಇದೆ. 9th ಪೊಸಿಷನ್ ನಲ್ಲಿ ಮಾರುತಿ ಫ್ರಾಂಕ್ಸ್. ಇದು 15540 ಯೂನಿಟ್ ಸೇಲ್ ಆಗಿದೆ. 8th ಪೊಸಿಷನ್ ನಲ್ಲಿ ಮಾರುತಿ ಬ್ರೆಜಾ. ಬ್ರೆಜಾ 16130 ಯೂನಿಟ್ ಸೇಲ್ ಆಗಿದೆ. ಇದರ ಹೊಸ ಅಪ್ಡೇಟ್ ಸದ್ಯದಲ್ಲೇ ಬರ್ತಿದೆ. 7th ಪೊಸಿಷನ್ ನಲ್ಲಿ ಮಾರುತಿ ಬಲೆನೋ. ಪ್ರೀಮಿಯಂ ಹ್ಯಾಚ್ ಬ್ಯಾಕ್ ಬಲೆನೋ 16292 ಯೂನಿಟ್ ಸೇಲ್ ಆಗಿದೆ. 6th ಪೊಸಿಷನ್ ನಲ್ಲಿ ಮಾರುತಿ ವ್ಯಾಗ್ನರ್. ಮಾರುತಿ ವ್ಯಾಗ್ನರ್ 17025 ಯೂನಿಟ್ ಸೇಲ್ ಆಗಿದೆ. ಇನ್ನು ಟಾಪ್ 5 ಲಿಸ್ಟ್ ನೋಡೋದಾದ್ರೆ 5th ಪೊಸಿಷನ್ ನಲ್ಲಿ ಮಾರುತಿ ಎಟಿಗಾ. ಎಟಿಗಾ 17072 ಯೂನಿಟ್ ಸೇಲ್ ಆಗಿದೆ. ಟ್ಯಾಕ್ಸಿ ಇರ್ಲಿ ಅಥವಾ ಫ್ಯಾಮಿಲಿ ಇರ್ಲಿ ಇದರ ಡಿಮ್ಯಾಂಡ್ ಇನ್ನೂ ಕಮ್ಮಿ ಆಗ್ಲಿಲ್ಲ. 4th ಪೊಸಿಷನ್ ನಲ್ಲಿ ಹ್ಯುಂಡೈ ಕ್ರೆಟಾ. ಹ್ಯುಂಡೈ ಕ್ರೆಟಾ 17838 ಯೂನಿಟ್ ಸೇಲ್ ಆಗಿದೆ. ಯಾರೇ ಬಂದ್ರೂ ಕ್ರೆಟಾದ ಸೇಲ್ಸ್ ಮಾತ್ರ ಕಮ್ಮಿ ಆಗ್ತಾ ಇಲ್ಲ. 3rd ಪೊಸಿಷನ್ ನಲ್ಲಿ ಟಾಟಾ ನೆಕ್ಸಾನ್. ನೆಕ್ಸಾನ್ 19810 ಯೂನಿಟ್ ಸೇಲ್ ಮಾಡಿ 3ನೇ ಸ್ಥಾನದಲ್ಲಿದೆ. ಮತ್ತು ಸೆಕೆಂಡ್ ನಂಬರ್ ನಲ್ಲಿ ಟಾಟಾ ಪಂಚ್. ಪಂಚ್ ನಿಜಕ್ಕೂ ಮಾರ್ಕೆಟ್ಗೆ ಒಂದು ಪಂಚ್ ಕೊಟ್ಟಿದೆ. ಬರೋಬ್ಬರಿ 20977 ಯೂನಿಟ್ ಸೇಲ್ ಆಗಿದೆ. ಫಸ್ಟ್ ಪೊಸಿಷನ್ ನಲ್ಲಿ ಮಾರುತಿ ಡಿಸೈರ್. ಇದು ಬರೋಬ್ಬರಿ 21224 ಯೂನಿಟ್ ಸೇಲ್ ಆಗಿದೆ. ಸೆಡನ್ ಮಾರ್ಕೆಟ್ ಕಮ್ಮಿ ಆಗಿದ್ದು ಡಿಸೈರ್ ಮಾತ್ರ ನಂಬರ್ 1 ಜಾಗ ಬಿಟ್ಟು ಕೊಡ್ತಾ ಇಲ್ಲ. ಇದಾಗಿತ್ತು ಮಾರ್ಚ್ ತಿಂಗಳ ಟಾಪ್ 25 ಕಾರ್ಗಳ ಸೆಲ್ಲಿಂಗ್ ಲಿಸ್ಟ್. ನಿಮ್ಮ ಫೇವರೇಟ್ ಕಾರ್ ಯಾವುದು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಡ್ರೈವ್ ಇನ್ಫೋ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.